ನವರಾತ್ರಿ ಹಬ್ಬಕ್ಕೆ 9 ದಿನ ಏನಪ್ಪ ನೈವೇದ್ಯ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ನಾನು 9 ರೀತಿಯ ನೈವೇದ್ಯಕ್ಕೆ ಏನೇನೆಲ್ಲ ಮಾಡ್ಕೋಬಹುದು ಅಂತ ನೋಡ್ಕೊಳ್ಳೋಣ. ಮೊದಲು ನಾನು ಪೊಂಗಲ್ ಮಾಡ್ಕೊತಾ ಇದ್ದೀನಿ, ಸಿಹಿ ಪೊಂಗಲ್ ಮಾಡ್ಕೊಳ್ಳೋಕ್ಕೆ 1 ಕಪ್ ಆಗೋಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅದೇ 3/4 ಕಪ್ ಆಗೋಷ್ಟು ಹೆಸರುಬೇಳೆನ ತೊಳೆದು 1 ಗ್ಲಾಸ್ ನೀರು ಪಾತ್ರೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದ ನಂತರ ನಾವು ಅಕ್ಕಿನ ತೊಳೆದು ಅದಕ್ಕೆ 1 ಲೋಟ ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ. ಆ ಅಕ್ಕಿನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡೂ ಸೇರಿ ಚೆನ್ನಾಗಿ ಕುದಿಬೇಕು. ಹೆಸರುಬೇಳೆ 1/4 ಬೆಂದ ನಂತರ ನಾವು ಇದನ್ನು ಸೇರಿಸ್ಕೊಂಡ್ರೆ ಎರಡೂ ಚೆನ್ನಾಗಿ ಬೇಯುತ್ತೆ. ನಂತರ ಈ ರೀತಿ ಥಿಕ್ ಕನ್ಸಿಸ್ಟೆನ್ಸಿ ಬರೋ ರೀತಿ ಆದಮೇಲೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಒಂದು ಪ್ಯಾನ್ಗೆ ನಾವು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಗೋಡಂಬಿ ಹಾಕ್ಕೊಂಡು ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಬೇಕಿದ್ದರೆ ಇದಕ್ಕೆ ದ್ರಾಕ್ಷಿನೂ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ ಗೋಡಂಬಿ ಹುರ್ಕೊಂಡಿದ ನಂತರ ದ್ರಾಕ್ಷಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಹುರಿದ ನಂತರ ಇದು ಎರಡನ್ನೂ ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅಥವಾ ನಾವು ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಕು ಅನ್ನೋರು ಈ ರೀತಿ 1 ಕಪ್ ಆಗೋಷ್ಟು ತುರಿದಿರೋ ಅಂಥ ಕೊಬ್ಬರಿನ ಸೇರಿಸ್ಕೊಳ್ಬಹುದು. ಪೊಂಗಲಲ್ಲಿ ಮಧ್ಯದಲ್ಲಿ ಕೊಬ್ಬರಿ ಇದ್ದರೆ ಚೆನ್ನಾಗಿ ಅದು ಟೆಂಪಲಲ್ಲಿ ಮಾಡುವಂಥ ಪೊಂಗಲ್ದು ಟೇಸ್ಟ್ ಬರುತ್ತೆ. ಈಗ ಪಕ್ಕದಲ್ಲಿ 1.5 ಕಪ್ ಆಗೋಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಸೇರಿಸ್ಕೊಂಡು ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ನೀಟಾಗಿ ಪಾಕ ಚೆನ್ನಾಗಿ ಕರಗಿದ ನಂತರ ಇದನ್ನು ನಾವು ಈಗಾಗಲೇ ಮಾಡಿಟ್ಕೊಂಡಿರೋವಂಥ ತುಪ್ಪದಲ್ಲಿ ಹುರಿದಿರೋ ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕುದಿ ಬಂದ ನಂತರ ನಾವು ಬೇಯಿಸಿಟ್ಕೊಂಡಿರೋಂಥ ಅನ್ನಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ 1-2 3 ನಿಮಿಷ ಕುದ್ರೆ ಸಾಕು, ಅದು ಗಟ್ಟಿಯಾಗುತ್ತೆ. ನಂತರ ಈ ಸಿಹಿ ಪೊಂಗಲ್ಲು ರೆಡಿ ಆಗುತ್ತೆ. ಕೊನೆಯಲ್ಲಿ ನಾನು 5 ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ತೆಗೆದಿಡೋಣ. ಸ್ವಲ್ಪ ಆದ ನಂತರ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಒಂದು ಪ್ರಸಾದ ರೆಡಿ ಆಯಿತು. ನೆಕ್ಸ್ಟು ನಾನಿಲ್ಲಿ ಉದ್ದಿನ ವಡೆ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನ ವಡೆನೂ ಅಷ್ಟೇ ದೇವರಿಗೆ ಇಟ್ಟರೆ ತುಂಬಾ ಒಳ್ಳೆಯದು. ಗರಿಗರಿಯಾದ ಉದ್ದಿನ ವಡೆ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಇಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇದು 1 ಕಪ್ ಆಗೋಷ್ಟು ಇದನ್ನು ತೊಳ್ಕೊಳ್ಳೋಣ. ಮೊದಲು ಚೆನ್ನಾಗಿ 2-3 ಬಾರಿ ತೊಳೆದ್ಬಿಟ್ಟು ಕಡಿಮೆ ಅಂದರೆ 6 ಗಂಟೆ ನೆನೆಸಿಟ್ಕೋಬೇಕು. ಮೊದಲೇ ನಾವು ಪ್ಲ್ಯಾನ್ ಮಾಡಿ ನೆನೆಸಿಟ್ಕೊಂಡ್ರೆ ನಾವು ಸಂಜೆ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ರೀತಿ ನಾವು ರೆಡಿ ಮಾಡ್ಕೋಬೇಕು. ನೀರು ಪೂರ್ತಿ ತೆಗೆದಿರಬೇಕು, ನೀರು ಆ್ಯಡ್ ಮಾಡ್ಕೋಬಾರ್ದು. ಚೆನ್ನಾಗಿ ಅದು ತುಂಬ ಸ್ಮೂತ್ ಆದ ನಂತರ ಒಂದು ಬೌಲಿಗೆ ಸೇರಿಸ್ಕೊಂಡು 5-10 ನಿಮಿಷವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗ ಸ್ಮೂತಾಗಿ ಬರುತ್ತೆ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಜಜ್ಜಿರುವಂಥ ಜೀರಿಗೆ ಮತ್ತು ಕಾಳುಮೆಣಸು, ಹಾಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಕಾಯಿ, ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಕಟ್ ಮಾಡಿರೋವಂಥ ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಉದ್ದಿನ ವಡೆ ಫ್ಲಫಿಯಾಗಿ ಬರೋದು. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬಿಟ್ಟು ಪಕ್ಕದಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಹಾಕಿ ನೋಡಿ, ಅದು ಮೇಲೆ ಬಂದ ನಂತರ ನಾವು ನಿಧಾನಕ್ಕೆ ಕೈನ ತೇವ ಮಾಡ್ಕೋಬೇಕು. ಪ್ರತಿ ಸಾರಿ ಹಾಕೋವಾಗ್ಲೂ ನಾವು ಕೈ ತೇವ ಮಾಡ್ಕೊಂಡು ಹಾಕಿದರೆ ಅದು ನೀಟಾಗಿ ಎಣ್ಣೆಯಲ್ಲಿ ಬಿಡೋದಕ್ಕೂ ಸುಲಭ ಆಗಿರುತ್ತೆ. ಇದೇ ರೀತಿ ನಾನು ಪ್ರತಿ ಸರಿನೂ ಕೈನ ತೇವ ಮಾಡಿಕೊಂಡು ಎಣ್ಣೆಗೆ ಬಿಡ್ತೀನಿ. ಸ್ವಲ್ಪ 1-2 ನಿಮಿಷ ನಾವು ಮಿಕ್ಸ್ ಮಾಡೋದು ಬೇಡ. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಮಿಕ್ಸ್ ಮಾಡಿಕೊಂಡು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಆಗ ಈಸಿಯಾಗಿ ಈ ನೈವೇದ್ಯಕ್ಕೂ ರೆಡಿ ಆಗುತ್ತೆ. ನಾವು ಯಾವಾಗ ಬೇಕಂದರೆ ಆವಾಗ ಮಾಡ್ಕೋಬಹುದು. ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿಕೊಂಡ್ರೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರ ಇನ್ನೊಂದು ಪ್ರಸಾದನ ರೆಡಿ ಮಾಡ್ಕೊಳ್ಳೋಣ. ಈಗ 3ನೇದು ಬಂದು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಪುಳಿಯೋಗರೆನೂ ಅಷ್ಟೇ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಹೇಗೆ, ಟೇಸ್ಟಿಯಾಗಿ ಹೇಗೆ ಬರುತ್ತೆ, ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಕೊಡುವಂಥಷ್ಟು ಟೇಸ್ಟಿಯಾಗಿ ಹೇಗೆ ಮಾಡ್ಕೋಬಹುದು ಅಂತ ಸೇರಿಸ್ಕೊಳ್ಳೋಣ. ಒಂದು ಪ್ಯಾನ್ಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಮೊದಲೇ ಹುರಿದು ಪಕ್ಕಕ್ಕೆ ಇಟ್ಕೊಂಡ್ರೆ ನಂತರ ನಾವು ಯಾವಾಗಲೇ ಬೆಳಗ್ಗೆ ನಾವು ಪುಳಿಯೋಗರೆ ಮಾಡಿ ಸಾಯಂಕಾಲ ತಿಂದ್ರೂ ಕಡಲೆ ಬೀಜ ಮೆತ್ತಕ್ಕಾಗಿರಲ್ಲ, ಅದೇ ರೀತಿ ಗರಿ ಆಗಿರುತ್ತೆ. ಅದಕ್ಕೆ ಈ ರೀತಿ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಈಗ ನಂತರ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಹಾಗೆ ನಮಗೆ ಬಾಯಲ್ಲಿ ಸಿಕ್ಕೋದಕ್ಕೆ ಕಡಲೆಬೇಳೆ 1 ಟೇಬಲ್ ಸ್ಪೂನು, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಹಾಗೆ ತಿನ್ನೋದಕ್ಕೆ ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ.
ಪುಳಿಯೋಗರೆ ಆಗಿರೋದ್ರೆ ಬಿಳಿ ಎಳ್ಳು ಸ್ವಲ್ಪ ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ಕರಿಬೇವಿನ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ಳೋಣ. ಹಾಗೆ ಒಣಮೆಣ್ಸಿನ್ಕಾಯಿ ಒಂದು 4 ಸೇರಿಸ್ಕೊಂಡು ಮಧ್ಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು 2 ಟೇಬಲ್ ಸ್ಪೂನ್ ಮನೆಯಲ್ಲೇ ಮಾಡ್ಕೊಂಡಿರೋ ಫ್ರೆಶ್ಶಾಗಿ ಮಾಡ್ಕೊಂಡಿರೋಂಥ ಪೌಡರ್ ಇದ್ದರೆ ಒಳ್ಳೆಯದು. ಇಲ್ಲಾಂದರೆ ನಾವು ಅಂಗಡಿಯಲ್ಲಿ ಸಿಗುವಂಥ ಪೌಡರ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಹುಣಸೆ ಹುಳಿ ಆ ಥರ ಏನೂ ಹಾಕ್ಕೊಳ್ತಾ ಇಲ್ಲ. ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ತುರಿದಿರೋ ಅಂಥ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡು ನೋಡಿ, ತುಂಬ ಈಸಿಯಾಗೂ ಮಾಡ್ಕೋಬಹುದು ಹಾಗೂ ಟೇಸ್ಟಿಯಾಗೂ ಇರುತ್ತೆ. ಹುಣಸೆ ಹುಳಿ ಅದೆಲ್ಲ ಹಾಕ್ಕೊಂಡ್ರೆ ಅದು ಟೇಸ್ಟ್ ಬೇರೆ ಥರ ಬರುತ್ತೆ. ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ಒಂದು 2 ಕಪ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಪುಳಿಯೋಗರೆನ ಮಾಡ್ಕೋಬಹುದು ಹಾಗೂ ಟೇಸ್ಟಿಯಾಗೂ ಇರುತ್ತೆ. ನಂತರ ಈಗ ಆಗಲೇ ಹೇಳ್ದಂಗೆ ಎಣ್ಣೆಯಲ್ಲಿ ಹುರಿದಿರೋಂಥ ಕಡಲೆ ಬೀಜನ ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ದೇವಸ್ಥಾನದಲ್ಲಿ ಕೊಡುವಂಥ ಪುಳಿಯೋಗರೆ ಪ್ರಸಾದ ರೆಡಿ ಆಗಿದೆ. ನಂತರ 4ನೇ ದಿನದ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೇ ಮಾಡ್ಕೋಬೇಕು ಅಂತ ಏನಿಲ್ಲ, ನಾವು ಮನೇಲಿ ಏನಿದ್ರೆ ಅದು ಮಾಡ್ಕೋಬಹುದು. ಇದಕ್ಕೆ ಕಡಲೆಕಾಳು 1 ಕಪ್ ಆಗೋಷ್ಟು ನೆನೆಸಿಟ್ಕೊಂಡಿದ್ದೀನಿ. ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡ್ರೆ ಒಳ್ಳೆಯದು. 2-3 ಬಾರಿ ತೊಳೆದು ಇದನ್ನು ಕುಕ್ಕರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು 2 ರಿಂದ 3 ವಿಜಿಲ್ ಬೇಯಿಸ್ಕೊಳ್ಳೋಣ. ಬೆಂದಿದ ನಂತರ ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡ್ಕೊಳ್ಳೋಣ. ನಂತರ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಮತ್ತು ಜೀರಿಗೆ, ಇದಕ್ಕೂ ಉದ್ದಿನಬೇಳೆ ಕಡಲೆಬೇಳೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಕರಿಬೇವನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಜಜ್ಜಿರುವಂಥ ಶುಂಠಿನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಸ್ಟ್ರೈನ್ ಮಾಡ್ಕೊಂಡಿರೋವಂಥ ಕಡಲೆಕಾಳು ಅರಿಶಿನ ಪುಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊನೆಯಲ್ಲಿ ನಾವು ಇದಕ್ಕೆ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಒಂದು ಅರ್ಧ ನಿಂಬೆ ಹುಳಿ ಆಗೋಷ್ಟು ನಿಂಬೆ ಹುಳಿನ ಇಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಪಟಾಪಟ ಅಂತನ ಇದು ರೆಡಿ ಆಗಿಬಿಡುತ್ತೆ. ಮೊದಲೇ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಈ ಅಡುಗೆ ರೆಸಿಪಿ ಮಾಡೋಣ ಅಂತ ಸೊ ಈಸಿಯಾಗಿ ನಾವು ಮಾಡ್ಕೋಬಹುದು. ನಂತರ 5ನೇ ನೈವೇದ್ಯಕ್ಕೆ ನಾನು ಹೆಸರು ಕಾಳು ಮೊಳಕೆ ಕಟ್ಟಿದ್ದೀನಿ. ಈ ಮೊಳಕೆ ಕಾಳು ಒಗ್ಗರಣೆ ಹಾಕಿದ್ದೀನಿ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಲ್ಲ. ನಾನು ಮೊದಲೇ ಮೊಳಕೆ ಕಾಳಿರೋಂಥ ಹೆಸರು ಕಾಳು, ಅದಕ್ಕೆ ಒಂದು 10 ಕಡಲೆ ಬೀಜನ ನೆನೆಸಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ದಾಳಿಂಬೆ ಹಾಗೆ ಕಾಯಿ ತುರಿ, ನಂತರ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು, ನಂತರ ಒಗ್ಗರಣೆ ಏನೇನು ಮಾಡ್ಕೊಳ್ಳೋಣ ಅಂತ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ನಿಂಬೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗಾಗಲೇ ಹೇಳ್ದಂಗೆ ನಾನು ಒಗ್ಗರಣೆ ಸೇರಿಸೇ ಕಾಳು ಸೇರಿಸ್ಕೊಳ್ತಾ ಇಲ್ಲ, ಮೊದಲೇ ಒಗ್ಗರಣೆ ಮಾಡಿ ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣಸಿನ್ಕಾಯಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ಮೊಳಕೆ ಕಾಳಿನ ಹೆಸರು ಕಾಳು ಪಲ್ಯ ರೆಡಿಯಾಗಿದೆ. ನಂತರ ಕಸ್ಟರ್ಡ್ ಫ್ರೂಟ್ನ ಮಾಡ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಫ್ರೂಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅರ್ಧ ಲೀಟ್ರ್ ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಿಗೆ ಕಸ್ಟರ್ಡ್ ಪೌಡರ್ನ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಥವಾ ಕಸ್ಟರ್ಡ್ ಪೌಡರ್ ಇಲ್ಲಾಂದರೆ ಬಾದಾಮ್ ಪೌಡರ್ ಆದರೂ ಆ್ಯಡ್ ಮಾಡ್ಕೋಬಹುದು. ಪಕ್ಕದಲ್ಲಿ ಹಾಲನ್ನ ಚೆನ್ನಾಗಿ ಕಾಯಿಸಿದ್ದೀನಿ. ಕುದಿ ಬರೋವಾಗ ನಾವು ಮಿಕ್ಸ್ ಮಾಡಿರೋಂಥ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಕಲರ್ ಚೇಂಜ್ ಆಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕುದಿ ಬರ್ತಾ ಇರೋವಾಗ ಇದಕ್ಕೆ ನಾವು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆರಿದ ನಂತರ ಮಾಡಿಕೊಂಡ್ರೂ ಪರವಾಗಿಲ್ಲ. ಚೆನ್ನಾಗಿ ಕುದಿಸಿ ಸ್ವಲ್ಪ ಆರಿದ ನಂತರ ನಾವು ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಂತರ ನಮ್ಮಲ್ಲಿ ಏನೇನು ಫ್ರೂಟ್ಸ್ ಇರುತ್ತೆ, ನಾನಿಲ್ಲಿ ಆ್ಯಪಲ್ಲು ದಾಳಿಂಬೆ ಹಾಗೆ ಬನಾನಾ ಮತ್ತು ಗ್ರೇಪ್ಸ್ ಏನೇನು ಸಿಗುತ್ತೆ ನಮ್ಮ ಹತ್ರ ಏನೇನು ಫ್ರೂಟ್ ಇದೆ ಅದನ್ನು ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ ಪಪ್ಪಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ಅಷ್ಟೇ ಒಂದೇ ಸರಿ ಎಲ್ಲ ಫ್ರೂಟ್ಸ್ ಕೊಟ್ಟರೆ ತಿನ್ನಲ್ಲ. ಈ ರೀತಿ ಮಾಡಿದರೆ ಇಷ್ಟಪಟ್ಟು ತಿಂತಾರೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ರಸಾದನೂ ರೆಡಿ ಆಯಿತು. ನಂತರ ಹೋಳಿಗೆ ಮಾಡ್ಕೊಳ್ಳೋಣ. ಈಗ ಹೋಳಿಗೆ ಮಾಡ್ಕೊಳ್ಳೋದು ಎಷ್ಟು ಈಸಿಯಾಗಿ ಸುಲಭವಾಗಿ ಹೇಗೆ ಮಾಡ್ಕೋಬಹುದು ಅಂತ ನೋಡ್ಕೊಳ್ಳೋಣ. ಹೋಳಿಗೆ ಅಂತೂ ಎಲ್ಲ ಹಬ್ಬಕ್ಕೂ ನಾವು ಮಾಡ್ಕೊಳ್ತೀವಿ. ಅದೇ ರೀತಿ ತೊಗರಿ ಬೇಳೆನ 1 ಗ್ಲಾಸಷ್ಟು ತೊಳೆದು ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು. ಇದನ್ನೇ 1 2 3 ಬಾರಿ ತೊಳೆದ್ಬಿಟ್ಟು 1 ಗಂಟೆ ನೆನೆಸಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದಕ್ಕೆ 1-2 ಲೋಟ ಆಗೋಷ್ಟು ನೀರನ್ನ ಆ್ಯಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ಬೇಕಾದರೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ನಾವು ಮೈದಾ ಕಣಕ ರೆಡಿ ಮಾಡ್ಕೊಳ್ಳೋದಕ್ಕೆ ಮೈದಾ 1.5 ಕಪ್ಪು ಹಾಗೆ ರವೆ 1 ಕಪ್ ಆಗೋಷ್ಟು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನೂ ಹಾಗೆ ಸ್ವಲ್ಪ 1 ಚಿಟಿಕೆ ಆಗೋಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ನಾದ್ಕೋಬೇಕಾಗುತ್ತೆ. ಮೊದಲೇ ಜಾಸ್ತಿ ನಾವು ನೀರು ಆ್ಯಡ್ ಮಾಡಿಕೊಂಡ್ರೆ ಅದು ತುಂಬ ಮೆತ್ತಗಾಗ್ಬಿಟ್ರೆ ಮತ್ತು ಅಷ್ಟು ನೀಟಾಗಿ ಬರೋಲ್ಲ. ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ನೀಟಾಗಿ ಕಣಕನ ರೆಡಿ ಮಾಡ್ಕೊಳ್ಳೋಣ. ಈ ಕಣಕ ರೆಡಿ ಮಾಡ್ಕೊಂಡಿದ ನಂತರ ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸವರ್ಕೊಂಡು ಈ ರೀತಿ
ಚೆನ್ನಾಗಿ ಅದು ನೆನಿಬೇಕು. ಒಂದು 4 ಗಂಟೆ ನೆಂದರೆ ಅಂತೂ ಹೋಳಿಗೆ ಮಾಡೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಈಗ ಪಕ್ಕದಲ್ಲಿ ಬೇಳೆ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾವು ಕುಕ್ಕರಲ್ಲೇನು ಇಟ್ಕೊಳ್ತಾ ಇಲ್ಲ, ಪಾತ್ರೆಯಲ್ಲೇ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಮಧ್ಯದಲ್ಲಿ ಚೆಕ್ ಮಾಡ್ಕೊಳ್ಳೋಣ. ನಾವು ಇದು ಬೆಂದಿದೆ ಅಂತ ಜಾಸ್ತಿ ಮೆತ್ತು ಆಗಬಾರ್ದು. ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ನೀಟಾಗಿ ಆಗೋವಾಗ ನಾವು ಸ್ಟವ್ನ ಆಫ್ ಮಾಡಿಕೊಂಡು ನೀರು ಸಪ್ರೇಟು ಬೇಳೆ ಸಪ್ರೇಟ್ ಮಾಡ್ಕೊಳ್ಳೋಣ. ನೀರಿಂದ ರಸ ಮಾಡ್ಕೋಬಹುದು. ಈ ಬೇಳೆಯಿಂದ ನಾವು ಹೋಳಿಗೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ 1 ಕಪ್ ಬೇಳೆಗೆ 1/4 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡು ನೀಟಾಗಿ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ನಂತರ ನಾವು ಇದನ್ನು ಮಿಕ್ಸಿಗೆ ಸೇರಿಸ್ಕೊಂಡು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಕರಗಿ ಸ್ವಲ್ಪ ಗಟ್ಟಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಆದ ನಂತರ ಏಲಕ್ಕಿ 3 ಹಾಕಿದ್ದೀನಿ ಇದಕ್ಕೆ. ನಂತರ ಸ್ವಲ್ಪ ಆರಿದ ನಂತರ ನಾವು ಮಿಕ್ಸಿಗೆ ಸೇರಿಸ್ಕೊಂಡು ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕೊಬ್ಬರಿನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ತುಂಬ ಮೆತ್ತಕ್ಕಾಗಲ್ಲ. ಅದು ನಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು. ಕಾಯಿ ತುರಿನ ಕೆಳಗಡೆ ಹಾಕಿ ನಂತರ ನಾವು ಮಾಡಿಟ್ಕೊಂಡಿರ್ತ ಬೇಳೆನ ಸೇರಿಸಿ ಅದ್ರ ಮೇಲೆ ಇನ್ನು ಸ್ವಲ್ಪ ಕಾಯಿ ತುರಿ ಹಾಕಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಈ ರೀತಿ ಚೆನ್ನಾಗಿ ಬರುತ್ತೆ. ಈ ರೀತಿ ನಾವು ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಣ್ಕನ ರೆಡಿ ಮಾಡ್ಕೊಳ್ಳೋಣ. ನೀಟಾಗಿ ನಾವು ಹೋಳಿಗೆನ ನಮಗೆ ಬೇಕಾದ ರೀತಿಯಲ್ಲಿ ನಾವು ತಟ್ಕೋಬಹುದು. ತುಂಬ ಕಷ್ಟಪಟ್ಟು ಹೋಳಿಗೆ ಕೆಡಿಸ್ಕೊಳ್ಳೋ ಬದಲು ನೋಡಿಕೊಂಡು ನೀಟಾಗಿ ಈಸಿಯಾಗಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬಟರ್ ಪೇಪರ್ ಸಹಾಯದಿಂದ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂದರೂ ನಾರ್ಮಲ್ ಕವರ್ ಮೇಲೆ ಇದು ನಾವು ಒಂದು ಸೈಡಿಂದ ಮೈದಾನ ತೊಗೋಬೇಕು. ನಾವು ಮಧ್ಯದಲ್ಲಿ ತೊಗೊಂಡ್ರೆ ಅದು ಮಧ್ಯದಲ್ಲಿ ಕಟ್ಟಾಗ್ತಾ ಇರುತ್ತೆ. ಸೈಡಿಂದ ನೀಟಾಗಿ ತೊಗೊಂಡು ನಾವು ಮೈದಾನ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀಟಾಗಿ ತಟ್ಕೊಳ್ಳೋಣ. ಈ ರೀತಿ ಟ್ರೈ ಮಾಡಿ ನೋಡಿರಿ. ನಾವು ಪರ್ಫೆಕ್ಟಾಗಿ ಅಲ್ಲದೆ ಇದ್ರೂ ಅಟ್ಲೀಸ್ಟ್ ಮನೆಯವರೆಲ್ಲ ಸ್ಯಾಟಿಸ್ಫೈ ಆಗಿ ತಿನ್ನೋ ಅಷ್ಟು ನೀಟಾಗಿ ಬರುತ್ತೆ. 1 ಸರಿ 2 ಸರಿ ಟ್ರೈ ಮಾಡ್ತಾಯಿದ್ರೆ ಅದು ಆಟೋಮೆಟಿಕ್ಕಾಗಿ ಮತ್ತೆ ಬರುತ್ತೆ. ನಾನು ನೀಟಾಗಿ ಕೈಯಲ್ಲೇ ತಟ್ಕೊತಾ ಇದ್ದೀನಿ. ಅಥವಾ ಇಲ್ಲ ಅನ್ನೋರು ಮೇಲೆ ಕವರ್ ಇನ್ನೊಂದು ಶೀಟ್ ಹಾಕ್ಬಿಟ್ಟು ನೀಟಾಗಿ ತಟ್ಕೋಬಹುದು. ಅದ್ರ ಮೇಲೆ ಈಗ ಹೆಂಚು ಮೇಲೆ ಹಾಕಿ ಅದನ್ನ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಬೇಯಿಸುವಾಗೂ ಅಷ್ಟೇ ನಾವು ಜಾಸ್ತಿ ರೋಸ್ಟ್ ಮಾಡ್ಕೋಬಾರ್ದು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು 2 ಕಡೆನೂ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಆಗಲೇ ತುಂಬ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ಫ್ಲಫಿಯಾಗೂ ಬರುತ್ತೆ. ಸ್ವಲ್ಪ ರವೆ ಸೇರಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬರುತ್ತೆ ಇದು. ಈ ರೀತಿ ಮಾಡಿಟ್ಕೊತಾ ಇದ್ದೀನಿ ನಾನು ಎಲ್ಲನೂ. ನಂತರ ಇನ್ನೊಂದು ಸ್ವೀಟ್ ರೆಸಿಪಿ ಏನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ, ಮನೆಯಲ್ಲಿ ನಾರ್ಮಲಾಗಿ ಏನಾದರೂ ಹಬ್ಬ ಮಾಡಿದ್ರೆ ಕೊಬ್ಬರಿ ಜಾಸ್ತಿ ಇದೆ ಅಂತ ಇರೋವಾಗ ಈ ರೀತಿ ಕೊಬ್ಬರಿ ಉಂಡೆನ ಟ್ರೈ ಮಾಡಬಹುದು. ತುಂಬ ಟೇಸ್ಟಿಯಾಗಿ ಬರುತ್ತೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ. ಇದಕ್ಕೆ ಬಾದಾಮಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್. ಇದನ್ನು ಸೇರಿಸ್ಕೊಂಡ್ರೆ ಮಧ್ಯದಲ್ಲಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ತೆಗೆದು ಇಟ್ಕೊತಾ ಇದ್ದೀನಿ. ನಂತರ ದ್ರಾಕ್ಷಿನೂ ಅಷ್ಟೇ ತುಪ್ಪದಲ್ಲಿ ಡ್ರೈ ಮಾಡಿ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ. ನಾನಿಲ್ಲಿ ಮನೇಲೇ ಇರೋವಂಥ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಮೇಲೆ ಇರೋ ಪಾರ್ಟ್ನೆಲ್ಲ ರಿಮೂವ್ ಮಾಡೋಣ. ಬ್ರೌನ್ ಪಾರ್ಟೆಲ್ಲ ತೆಗೆದುಬಿಟ್ಟು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ ಸೇರಿಸ್ಕೋಬೇಕಾಗುತ್ತೆ. ಈಗ ಮೊದಲೇ ನಾವು ಹುರಿದಿಟ್ಕೊಂಡಿರೋಂಥ ಬಾದಾಮಿನ ಈ ರೀತಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊಬ್ಬರಿನೂ ಅಷ್ಟೇ ಸೇರಿಸ್ಕೊಂಡು ನೀಟಾಗಿ ಇದು ರೆಡಿ ಆಗಬೇಕು. ತರಿಯಾಗಿರಬಾರ್ದು, ಕೊಬ್ಬರಿ ತುಂಬ ನೀಟಾಗಿರಬೇಕು. ಆ ರೀತಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಆಗಿಲ್ಲ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡ್ರು, ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಸೇರಿಸ್ಕೊಂಡು ತರಿ ಮಾಡಿಕೊಂಡು ಸಾಕು. ನಂತರ ಇದಕ್ಕೆ ಡೇಟ್ಸ್ ಸೇರಿಸ್ಕೊತಾ ಇದ್ದೀನಿ. ಬೀಜ ತೆಗೆದಿರೋ ಡೇಟ್ಸು 1/4 ಕಪ್ ಆಗೋಷ್ಟು ಸೇರಿಸ್ಕೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಪ್ಯಾನ್ಗೆ ಸೇರಿಸ್ಕೊಳ್ಳೋಣ. ಕೊಬ್ಬರಿನ ಸೇರಿಸ್ಕೊಂಡು ಪ್ಯಾನ್ಗೆ ಸ್ವಲ್ಪ ಹುರಿದಿದ ನಂತರ ನಾವು ಈಗಾಗಲೇ ಮಾಡಿಟ್ಕೊಂಡಿರುವಂಥ ಬೆಲ್ಲ 1/2 ಕಪ್ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಡ್ರೈ ಡೇಟ್ಸ್ನ ನಾವೇನು ಆಗಿದೆ ಅದು ಮಿಕ್ಸಿ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲದ ಜೊತೆ ನಾವು ಸಕ್ಕರೆ ಆದರೂ ಸೇರಿಸ್ಕೋಬಹುದು, ಅಥವಾ ಪೂರ್ತಿನೂ ನಾವು ಡೇಟ್ಸೇ ಇದ್ದರೆ ಪೂರ್ತಿನೂ ಡೇಟ್ಸೇ ಸೇರಿಸ್ಕೋಬಹುದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಕೈಗೆ ಉಂಡೆ ರೀತಿ ಬರ್ತಾ ಇದೆ ಅಂತ ಅನಿಸಿದಾಗ ಸ್ಟವ್ನ ಆಫ್ ಮಾಡಿಕೊಂಡು ಹುರಿದಿರೋ ಅಂಥ ದ್ರಾಕ್ಷಿನ ಹಾಗೆ ನಾವು ಮಾಡಿಟ್ಕೊಂಡಿರೋಂಥ ಬಾದಾಮಿ ಪೌಡರ್ ಹಾಗೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ತಟ್ಟೆಗೆ ನಾನು ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ನಮಗೆ ಉಂಡೆ ನಾವು ಯಾವ ರೀತಿ ಬೇಕೋ ಆ ರೀತಿ ಉಂಡೆನ ರೆಡಿ ಮಾಡ್ಕೋಬಹುದು. ಈ ರೀತಿಯಾದ ಹೆಲ್ದಿ ನಾವು ಲಡ್ಡು ರೆಡಿಯಾಗಿದೆ. ನಂತರ ಕೊನೆಯದಾಗಿ ಸಬ್ಬಕ್ಕಿ ಪಾಯಸನ ಮಾಡ್ಕೊಳ್ಳೋಣ. ಈಗ ಕೆಲವೊಂದೊಂದು ಬಾರಿ ನಾವು ಸಬ್ಬಕ್ಕಿನ ನೆನೆಸಿಡೋದೆ ಮರ್ತಿಟ್ಬಿಡ್ತೀವಿ. ಆಗ ನಾನು ಇಲ್ಲಿ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ನಾವು 1 ಕಪ್ ತೊಗೊಂಡ್ರೆ ಅದು ಹುರಿದಿದ ನಂತರ ಒಂದು 2 ಕಪ್ ಆಗೋಷ್ಟು ಆಗಿರುತ್ತೆ.
ಚೆನ್ನಾಗಿ ಹುರಿದು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೇಕಂದ್ರೆ ಈ ನೈಲಾನ್ ಸಬ್ಬಕ್ಕಿ ಯೂಸ್ ಮಾಡಿಕೊಂಡ್ರೆ ಬೆಸ್ಟು. ನಂತರ 1 ಕಪ್ಗೆ ನಾನು ಒಂದು 2 ಗ್ಲಾಸ್ ಆಗೋಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಾಲಿಗೆ 1 ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ನಂತರ ಪಕ್ಕದಲ್ಲಿ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ನಾವಿಲ್ಲಿ ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಹುರಿದಿಟ್ಕೊಳ್ಳೋಣ. ಪಕ್ಕದಲ್ಲಿ ಹಾಲು ಒಂದು ಕಡೆ ಕಾಯ್ತಾ ಇರೋವಾಗ ಇನ್ನೊಂದು ಕಡೆ ಈ ರೀತಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಈಗ ಹುರಿದಿಟ್ಕೊಂಡಿದ ನಂತರ ಈಗಾಗಲೇ ಚೆನ್ನಾಗಿ ಹಾಲು ಕಾದಿದೆ. ನಂತರ ಇದಕ್ಕೆ 1 ಲೋಟ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಿದ ನಂತರ ನಾವೇನು ಹುರಿದಿಟ್ಕೊಂಡಿದ್ದೀರಲ್ಲ ನೈಲಾನ್ ಸಬ್ಬಕ್ಕಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ. ಇದು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಂಡ್ರೆ ಅದು ಆರಿದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಚೆನ್ನಾಗಿ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದಿ ಬಂದು ಕನ್ಸಿಸ್ಟೆನ್ಸಿ ಸರಿ ಇದೆ ಅಂತ ಅನಿಸ್ತಾ ಗಂಟ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ನಾವು ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಹಾಗೆ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೂ ಸ್ವಲ್ಪ ನಾನು ಬಾದಾಮಿ ಪೌಡರ್ನ ಸೇರಿಸ್ಕೊಂಡು ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 4 ರಿಂದ 5 ನಿಮಿಷ ಕುದಿಸ್ಕೊಂಡ್ರೆ ಕೊನೆಯಲ್ಲಿ ಅದು ಗಟ್ಟಿ ಆಗಿಬಿಡುತ್ತೆ. ನಂತರ ಆರಿದ ನಂತರನೂ ಮತ್ತು ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಈಗ ಸಬ್ಬಕ್ಕಿ ಪಾಯಸನೂ ರೆಡಿಯಾಗಿದೆ.